ಓಂ ಸೂರ್ಯಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ ನಾವು ಸಾಮಾನ್ಯವಾಗಿ ದೇವಸ್ಥಾನಗಳಿರ್ಬೋದು ಯಾವುದೇ ಗೌರವ ಸೂಚಕವನ್ನು ತೋರಿಸ್ತಕ್ಕಂಥ ಒಂದು ಪ್ರಥಮವಾಗಿರ್ತಕ್ಕಂಥ ಭಾಗವೇ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಏನು ಮನಸ್ಸಿನಿಂದ ಬರ್ತಕ್ಕಂಥ ಒಂದು ವಿನಯದಿಂದ ವಿಧೇಯತೆಯಿಂದ ಬರ್ತಕ್ಕಂಥ ಭಗವಂತನಿಗಿರ್ಬೋದು, ಹಿರಿಯರಿಗಿರ್ಬೋದು, ತಂದೆ ತಾಯಿಗಳಿಗಿರ್ಬೋದು, ದೇವಸ್ಥಾನದಲ್ಲಿರ್ಬೋದು, ಭೂಮಿಗಿರ್ಬೋದು, ಜಲಕ್ಕಿರ್ಬೋದು, ಪಂಚಭೂತಗಳಿಗಿರ್ಬೋದು, ನಾವು ನಮಸ್ಕಾರವನ್ನು ಮಾಡ್ತೀವಿ. ಆ ನಮಸ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣು ಮುಚ್ಚಿ ನಮಸ್ಕಾರವನ್ನು ನಾವು ಮಾಡಲೇ ನಮಸ್ಕಾರ ಅಂದಾಗ ಎರಡೂ ಕೈ ಹಿಂಗೆ ಹೋಗಿದ ತಕ್ಷಣ ತಲೆ ಬಾಗುತ್ತೆ, ಕಣ್ಣು ಮುಚ್ಕೊಳ್ಳುತ್ತೆ. ಇದರಿಂದ ಏನು, ಇದರ ಫಲ ಏನು, ಇದರ ಮಹತ್ವ ಏನು ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ತಿಳ್ಕೊಬೇಕಾಗಿರುತ್ತೆ. ನಮಸ್ಕಾರ ಪ್ರಿಯೋ ಭಾನು ಅಂತ ಕರಿತೀವಿ. ನಮಸ್ಕಾರ ಯಾರಿಗೆ? ಆ ಭಾನುವಿಗೆ, ಸೂರ್ಯನಿಗೆ ಒಂದು ನಮಸ್ಕಾರ ಕೊಟ್ಟರೆ ಸಾಕಂತೀನಿ, ಏನೂ ಬೇಕಾಗಿಲ್ಲ. ಅಲಂಕಾರ ಪ್ರಿಯೋ ವಿಷ್ಣು, ವಿಷ್ಣುವಿಗೆ ಅಲಂಕಾರ ಮಾಡಬೇಕು. ಒಳ್ಳೆ ಹೂವು, ಒಳ್ಳೆ ಡ್ರೆಸ್ಸು, ಒಳ್ಳೆ ಸುಗಂಧಭರಿತವಾದ ವಸ್ತುಗಳನ್ನು ಇಟ್ಟಾಗ ವಿಷ್ಣು ನಮಗೆ ಅನುಗ್ರಹ ಕೊಡ್ತಾನಂತೆ. ಹಾಗೆ ಜಲಪ್ರಿಯ, ಅಭಿಷೇಕ ಪ್ರಿಯ ಯಾರು? ಶಿವನಿಗೆ ಬರೀ ನೀರು ಸಾಕಂತೆ. ಆದರೆ ಅದೇ ರೀತಿ ನೈವೇದ್ಯ ಪ್ರಿಯ ಯಾರು? ವಿನಾಯಕನಿಗೆ ಒಂದು ಬಿಚ್ಚೂರು ಬೆಲ್ಲ ಕೊಟ್ಟರೆ ಸಾಕಂತೆ, ಏನು ನಿನ್ನ ಕಷ್ಟ ಅಂತ ಕೇಳ್ತಾನಂತೆ. ಆ ರೀತಿ ನಮಸ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಣ್ಣು ಮುಚ್ಚಿ ನಾವು ನಮಸ್ಕಾರವನ್ನು ಮಾಡಿದರೆ, ನಾವು ಕಣ್ಣು ಮುಚ್ಚಿ ನಮಸ್ಕಾರ ಮಾಡಿದಾಗ ಅದು ಗೌರವ ಸೂಚಕ ಇರುತ್ತೆ. ಕಣ್ಣು ತಕ್ಕೊಂಡು ಹೆಂಗೆ ನಮಸ್ಕಾರ ಮಾಡ್ತೀವಲ್ವ, ಈ ರೀತಿ ನಮಸ್ಕಾರ ಮಾಡೋದು ಅಗೌರವವನ್ನು ಸೂಚಿಸುತ್ತೆ. ತಲೆ ಬಾಗಬೇಕು, ಕಣ್ಣು ಮುಚ್ಚಬೇಕು. ನಮಸ್ಕಾರ ಮಾಡಿದಾಗ ದೇಹದಲ್ಲಿರ್ತಕ್ಕಂಥ ಪಂಚೇಂದ್ರಿಯಗಳಿಗೂ ಕೂಡ ಶಕ್ತಿ ಬರುತ್ತೆ. ಕಿವಿಗೆ ಶಕ್ತಿ ಬರುತ್ತೆ, ಮೂಗಿಗೆ ಶಕ್ತಿ ಬರುತ್ತೆ, ಕಣ್ಣಿಗೆ ಶಕ್ತಿ ಬರುತ್ತೆ, ವಾಕ್ಗೆ ಶಕ್ತಿ ಬರುತ್ತೆ. ದೇಹದಲ್ಲಿ ಕೂಡ ಒಳ್ಳೆ ಶಕ್ತಿ ಕೂಡ ಬರ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಈಗ ಹನುಮ ಇರ್ಬೋದು, ಬುದ್ಧ ನೋಡಿ, ಬುದ್ಧನು ಎಲ್ಲೋ ಕಡೆ ಹಿಂಗೆ ನಮಸ್ಕಾರ ಮಾಡ್ತಾ ಇರ್ತಕ್ಕಂಥ ಭಂಗಿನೇ ಜಾಸ್ತಿ ಇರುತ್ತೆ. ಹನುಮ ಅಷ್ಟೇ, ಯಾವಾಗಲೂ ಅಭಯಾಂಜನೇಯ, ಯಾವಾಗಲೂ ವೀರಾಂಜನೇಯ, ಆಮೇಲೆ ಭಕ್ತಾಂಜನೇಯ ಅಂತೂ ಕೂಡ ನಾವು ಆಂಜನೇಯ ಸ್ವಾಮಿಗೂ ಕೂಡ ಕರಿತೀವಿ. ಹಾಗಾಗಿ ಕಣ್ಣು ಮುಚ್ಚಿ, ಹಿರಿಯರಿಗೂ ಅಷ್ಟೇ ಪಾದಕ್ಕೆ ನಮಸ್ಕಾರ ಮಾಡಿದಾಗ ಕಣ್ಣು ಮುಚ್ಚಿ ನಾವು ನಮಸ್ಕಾರ ಮಾಡಿದಾಗ ಸಾಕಷ್ಟು ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ನೋಡಿ, ಇವಾಗ ಎಷ್ಟೋ ಸರಿ ನಾವು ನೋಡಿರ್ತೀವಿ, ಹಣ್ಣುಗಳು ತುಂಬ ಹಣ್ಣು ಬಿಟ್ಟಂಥ ಮರ ಪೂರ್ತಿಯಾಗಿ ಬಾಗ್ಬಿಡುತ್ತೆ, ಪೂರ್ತಿಯಾಗಿ ಬಾಗುತ್ತೆ. ಅದರ ಅರ್ಥ ಏನು? ತನ್ನಲ್ಲಿರ್ತಕ್ಕಂಥ ಒಂದು ಅಹಮ್ಮನ್ನು ದೂರ ಇಟ್ಬಿಡುತ್ತೆ. ಅದೇ ರೀತಿ ಈ ಒಂದು ನಮಸ್ಕಾರವನ್ನು ನಾವು ಕಣ್ಣು ಮುಚ್ಚಿ ದೇವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಮಾಡಿದಾಗ ಬಹಳಷ್ಟು ಶಕ್ತಿ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಸೌಜನ್ಯ ತೋರಿಸುತ್ತೆ, ನಮ್ಮ ಸಂಸ್ಕೃತಿಯನ್ನು ತೋರಿಸುತ್ತೆ. ಅದನ್ನೇ ವಂದನ ಅಂತೀವಿ, ಪ್ರಣಾಮ ಅಂತೀವಿ, ಸಾಷ್ಟಾಂಗ ನಮಸ್ಕಾರ ಅಂತೀವಿ. ಇದೆಲ್ಲವೂ ಕೂಡ ಅನ್ನೋದ್ರಿಂದ ಏನು, ಕಣ್ಣು ಮುಚ್ಚಿದಾಗ, ದೇವಸ್ಥಾನಕ್ಕೆ ಹೋದಾಗ ಫಸ್ಟು ದೇವರನ್ನು ನೋಡಿದ ತಕ್ಷಣ ಕಣ್ಣು ಮುಚ್ಚಬೇಕು. ಆ ಕಣ್ಣಲ್ಲಿ ನಾವು ತುಂಬಿಸ್ಕೊಂಡ್ಬಿಡ್ತೀವಿ, ಆ ಭಗವಂತನನ್ನು ಕಣ್ಣಲ್ಲಿ ನಾವು ತುಂಬಿಸ್ಕೊಂಡ್ಬಿಡ್ತೀವಿ. ಇದರಿಂದ ಏನಾಗುತ್ತೆ, ನಮಗೆಲ್ಲೋ ಒಂದು ಕಡೆ ಒಂದು ಶಕ್ತಿ ಕೂಡ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಈ ಕಣ್ಣು ಮುಚ್ಚಿ ನಮಸ್ಕಾರ ಮಾಡೋದು ಭಾಳಷ್ಟು ಶ್ರೇಷ್ಠ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.